ಸರಿ, ಏನ್ ವಿಷಯ ಅಂತ ಹೇಳಿ. ನನ್ನ ತಲೆಗೆ ಏಟ್ ಬಿತ್ತಲ್ಲಮ್ಮ, ಅದು ನಾನಾಗ್ ನಾನೇ ತಲೆ ಸುತ್ತ ಬಿದ್ದಿದ್ದಲ್ಲಮ್ಮ. ಮತ್ತೆ ಹೇಗಾಯ್ತು? ಏನ್ ನಡೀತು ರತ್ನಮ್ಮ, ಹೇಳಿ. ಅದು ಮಂತ್ರ. ಮಂತ್ರ? ನಾನು ಬಾಗ್ಲಿಂದ ನಿಂತಿರುವಾಗ ಬಾಗ್ಲನ್ನ ಜೋರಾಗಿ ದಬ್ಬಿಟ್ಲು ಕಣಮ್ಮ. ಆ ಕೆಳಗಡೆ ಬಿದ್ಬಿಟ್ಟೆ ನಾನು. ಅಯ್ಯೋ, ನೀವ್ಯಾಕೆ ಬಾಗ್ಲ ಹಿಂದೆ ನಿಂತ್ಕೊಂಡಿದ್ರಿ? ಅದು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾ ಸುಶಾಂತಪ್ಪನ ರೂಮ್ ಕ್ಲೀನ್ ಮಾಡ್ತಾ ಇದ್ನಾ. ಆಗ ಮಂತ್ರ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಾ ಇದ್ಲು. ಅವಳು ಆಫೀಸ್ಗೆ ಬರಬಾರ್ದು ಅಂತ ನಾನು ಎಷ್ಟೆಲ್ಲ ಮಾಡಿದೆ, ಅದನ್ನು ಮೀರಿ ಅವಳು ಬಂದ್ಬಿಟ್ಲು ಅಂತ ಏನೇನೋ ಮಾತಾಡ್ತಿದ್ಲು. ಆ ಮಾತು ಕೇಳಿ ಸದ್ದಾಗ್ದಿದ್ದಂಗೆ ನಾನು ಬಾಗ್ಲಿಂದ ನಿಂತ್ಕೊಂಡೆ. ಅವಳು ಯಾರತ್ರ ಮಾತಾಡ್ತಿದ್ಲು ಏನು ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲಮ್ಮ. ಅವಳು ಆಫೀಸಿಗೆ ಬರಬಾರ್ದು ಅಂತ ಹೇಳಿದ್ದು ಯಾರಿಗಿರ್ಬೋದು? ನೀವೇ ಇರ್ಬೋದು ಅಂತ ನಂಗೆ ಅನ್ಸುತ್ತೆ ಕಣಮ್ಮ. ಸರಿ, ಆಮೇಲೆ ಏನಾಯ್ತು? ಅವಳ ಹತ್ರ ಮಾತಾಡ್ತಿದ್ಲಲ್ಲ, ಅದನ್ನ ನಾನು ಕೇಳಿಸ್ಕೊಂಡಿದ್ದನ್ನ ಅವಳು ಗಮನಿಸ್ಕೊಂಡ್ಬಿಟ್ಟಿದ್ದಾಳೆ. ಆ ಮಂತ್ರ ಅದ್ಯಾವ ಮಾಯದಲ್ಲಿ ನನ್ನ ನೋಡಿದ್ಲೋ ಗೊತ್ತಿಲ್ಲ ಕಣಮ್ಮ. ಬಂದವಳೆ ದಡಾರ್ ಅಂತ ನನ್ನ ಮುಖದ ಮೇಲೆ ಬಾಗ್ಲು ಹಾಕಿದ್ಲಾ. ಏನಾಯ್ತು ಅಂತ ಗೊತ್ತಾಗೋ ಅಷ್ಟರಲ್ಲಿ ದಬಕ್ಕಂತ ನಾನು ಕೆಳಗೆ ಬಿದ್ಬಿಟ್ಟೆ. ಮುಗಲೆಲ್ಲ ರಕ್ತ ಬಂದ್ಬಿಡ್ತು. ರತ್ನಮ್ಮ, ತುಂಬಾ ಪೆಟ್ಟಾಯ್ತಾ ರತ್ನಮ್ಮ? ಪೆಟ್ಟಾಗಿದ್ದೆಲ್ಲ ಬಿಡಮ್ಮ, ನಾನು ಮಾಡಿದ ತಪ್ಪೆ ಕಣಮ್ಮ. ಯಾರೋ ಒಬ್ರು ಮಾತಾಡೋದನ್ನ ಕದ್ದು ಕೇಳಿಸ್ಕೋಬಾರ್ದು. ನಿಮ್ಮ ಮನೆಯವ್ರ ಮುಂದೆ ನಾನು ಹೇಳಕ್ಕಾಗ್ಲಿಲ್ಲ. ಮಂತ್ರ ಮಾತಾಡಿದ್ದಂತೂ ನಿಜ, ಆದ್ರೆ ಯಾರ ಹತ್ರ ಮಾತಾಡಿದ್ಲು, ಏನಕ್ಕೋಸ್ಕರ ಮಾತಾಡಿದ್ಲು ನನಗೆ ಗೊತ್ತಿಲ್ಲ. ನಾನು ಆಗ್ಲೇ ಹೇಳಿದ್ನಲ್ಲಮ್ಮ, ಅವಳ ಆಫೀಸಿಗೆ ಬರ್ಲೇಬಾರ್ದು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಅವಳದನ್ನ ಮೀರಿ ಬಂದ್ಬಿಟ್ಲು ಅಂದ್ಲು. ಅವಳು ನಿಮ್ಗೆ ಹೇಳಿದ್ಲು, ಸಾಧ್ನಮ್ಮಂಗೆ ಹೇಳಿದ್ಲು, ನಂಗೊಂದು ಅರ್ಥ ಆಗ್ತಿಲ್ಲ ಕಣಮ್ಮ. ನೀವ್ ಹೇಳೋದನ್ನ ಕೇಳಿಸ್ಕೊತಿದ್ರೆ ಅವಳು ನನ್ನ ಬಗ್ಗೆನೆ ಮಾತಾಡಿದ್ಲು ಅಂತ ಅನಿಸ್ತಿದೆ. ನಾನು ಆಫೀಸಿಗೆ ಬರಬಾರ್ದು ಅಂತ ಅವಳು ತೀರ್ಮಾನ ಮಾಡಿದ್ಲು ಅನ್ಸುತ್ತೆ.